ನಮಸ್ತೆ, ಸೈನ್ಸ್ ಫೋಕಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಟೆಸ್ಟ್ಸ್ ಆಫ್ ಡಿವಿಸಿಬಿಲಿಟಿ. ಟೆಸ್ಟ್ಸ್ ಆಫ್ ಡಿವಿಸಿಬಿಲಿಟಿ ಯಾವುದೋ ಒಂದು ನಂಬರು, ಲಾರ್ಜರ್ ನಂಬರ್, ದೊಡ್ಡ ನಂಬರ್ ಕೊಟ್ಟಿರ್ತಾರೆ. ಆ ನಂಬರು ಗಿವನ್ ನಂಬರ್ ಇನ್ನೊಂದು ನಂಬರಿಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋದು. ಹೇಗೆ ಟೆಸ್ಟ್ ಮಾಡ್ಬೋದು ಅಂತ ಕೆಲವೊಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್, ಡಿವಿಸಿಬಿಲಿಟಿ by 2. ಸೊ ಗಿವನ್ ನಂಬರ್, ನಮಗೆ ಕೊಟ್ಟಿರುವಂತಹ ನಂಬರು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು. ಒಂದು ನಂಬರು 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಸೊ 2 ಯಾವ ತರಹ ನಂಬರು? ಇಟ್ ಈಸ್ ಅನ್ ಇವನ್ ನಂಬರ್. 2 ಏನಾಗಿದೆ? ಇವನ್ ನಂಬರ್ ಆಗಿದೆ. ಹಾಗಾಗಿ 2 ಯಾವೆಲ್ಲ ನಂಬರ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ ಅಂದರೆ, ಯಾವೆಲ್ಲ ನಂಬರು ಇವನ್ ಇರುತ್ತೆ ಆ ನಂಬರ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. ಅಂದರೆ ಏನು? ಯೂನಿಟ್ ಪ್ಲೇಸ್ ಹ್ಯಾವಿಂಗ್ ಈವನ್ ನಂಬರ್ಸ್. ಇದರ ಕಂಡೀಷನ್, ಒಂದು ನಂಬರು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು ಅಂದರೆ ಯೂನಿಟ್ ಪ್ಲೇಸ್ ಅಲ್ಲಿ ಏನಿರಬೇಕು? ಒಂದು ಇವನ್ ನಂಬರ್ ಇರಬೇಕು. ಫಾರ್ ಎಕ್ಸಾಂಪಲ್ 1 2 3 4. ಈ 4 ಅನ್ನೋದು ಏನು? ಇವನ್ ನಂಬರ್. ಹಾಗಾಗಿ ಈ ನಂಬರ್ 1 2 3 4 1234 ಏನಿದೆ ಇದು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಅದೇ ಥರ 372 ಯೂನಿಟ್ ಪ್ಲೇಸಲ್ಲಿ ಏನಿದೆ? 2 ಇದೆ, ವಿಚ್ ಈಸ್ ಅನ್ ಇವನ್ ನಂಬರ್. ಸೊ 2 ಇಂದ ಈ ನಂಬರ್ 372 ಏನಿದೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. 8798. ಸೊ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿದೆ? 8 ಇದೆ. 8 ಕೂಡ ಇವನ್ ನಂಬರ್. ಹಾಗಾಗಿ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಈ ಯೂನಿಟ್ ಪ್ಲೇಸಲ್ಲಿರೋ ನಂಬರ್ ಮಾತ್ರ ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಹಿಂದೆ ಎಷ್ಟು ಆಡ್ ನಂಬರ್ಸ್ ಬೇಕಾದರೂ ಇರ್ಬೋದು. ಆಡ್ ನಂಬರ್ಸ್ ಎಷ್ಟೇ ಇದ್ರೂ ಆ ನಂಬರಲ್ಲಿ ಯೂನಿಟ್ ಪ್ಲೇಸ್ ಇವನ್ ಇದೆ ಅಂತಂದರೆ ಅದು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗೇ ಆಗುತ್ತೆ ಅಂತ. ಇಫ್ ಇಟ್ ಕಂಟೈನ್ಸ್ 1 3 5 7 9 ಇವೆಲ್ಲ ಏನು? ಆಡ್ ನಂಬರ್ಸ್. ಯೂನಿಟ್ ಪ್ಲೇಸಲ್ಲಿ ಈ ನಂಬರ್ಸ್ ಇದೆ ಅಂದರೆ ಏನಾಗಲ್ಲ? ನಾಟ್ ಡಿವಿಸಿಬಲ್ ಬೈ 2. ಯೂನಿಟ್ ಪ್ಲೇಸಲ್ಲಿ ಆಡ್ ನಂಬರ್ಸ್ ಇದ್ರೆ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಒಂದು ಕಂಟಿನ್ಯೂ ಮಾಡ್ತಾ ಹೋದರೆ ಡೆಸಿಮಲ್ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಇನ್ ಕೇಸ್ 0 2 4 6 8 ಈ ಥರ ಯೂನಿಟ್ ಪ್ಲೇಸಲ್ಲಿ ಈ ಥರ ಈವನ್ ನಂಬರ್ಸ್ ಇದ್ರೆ ಆಲ್ ದೋಸ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 2. ಸೊ ಈವನ್ ನಂಬರ್ಸ್ ಯೂನಿಟ್ ಪ್ಲೇಸಲ್ಲಿ, ಎಸ್ಪೆಷಲಿ ಇನ್ ದ ಯೂನಿಟ್ ಪ್ಲೇಸ್, ಹಿಂದೆ ಎಷ್ಟು ಬೇಕಾದರೂ ನಂಬರ್ಸ್ ಇರ್ಬೋದು, 10s 100 1000 ಪ್ಲೇಸಲ್ಲಿ ಯಾವುದೇ ಆಡ್ ನಂಬರ್ಸ್ ಇರಲಿ, ಕಂಪ್ಲೀಟ್ ಆಡ್ ನಂಬರ್ಸೇ ಫಿಲ್ ಆಗಿರಲಿ, ಬಟ್ ಯೂನಿಟ್ ಪ್ಲೇಸಲ್ಲಿ ಇವನ್ ನಂಬರ್ಸ್ ಅದೇ 0 2 4 6 8 ಇತ್ತು ಅಂದರೆ ಆ ನಂಬರ್ ಕಂಪ್ಲೀಟ್ ಆಗಿ ಅದರಿಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಆಗೇ ಆಗುತ್ತೆ. ನೆಕ್ಸ್ಟ್ ಒನ್, ಡಿವಿಸಿಬಿಲಿಟಿ ಬೈ 3. ಸೊ ಯಾವುದೋ ಒಂದು ನಂಬರು 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೋ ಇಲ್ವೋ ಅಂತ
ಚೆಕ್ ಮಾಡೋದು. ಇದಕ್ಕೆ ಕಂಡೀಷನ್ ಏನು ಅಂದರೆ ಸಮ್ ಅಂದರೆ ಅಡಿಷನ್ ಅಂತ, ಡಿಜಿಟ್ಸ್ ಒಂದು ನಂಬರ್ ಕೊಟ್ಟಿದ್ದಾರೆ, ಅದರ ಡಿಜಿಟ್ಸ್ನ ಆ್ಯಡ್ ಮಾಡಿದಾಗ ಮಸ್ಟ್ ಬಿ ಅದೇನಾಗಿರಬೇಕು, ಎ ಮಲ್ಟಿಪಲ್ ಅಂದರೆ ಟೇಬಲ್ಸಲ್ಲಿ ಬರುವಂಥದ್ದನ್ನು ನಾವು ಮಲ್ಟಿಪಲ್ಸ್ ಅಂತ ಕರಿತೀವಿ. ಮಸ್ಟ್ ಬಿ ಎ ಮಲ್ಟಿಪಲ್ ಆಫ್ 3. ಇದನ್ನು ವಿತ್ ಆನ್ ಎಕ್ಸಾಂಪಲ್ ನೋಡೋಣ. ಸೊ 1 2 3 123 ಇದೆ. ಈ ನಂಬರು 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ, ಇಲ್ಲಿರೋಂಥ ಡಿಜಿಟ್ಸ್ನ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಡಿಜಿಟ್ಸ್ ಅಂದರೆ ಯಾವುದು, 1 ಈಸ್ ಎ ಡಿಜಿಟ್, 2 ಈಸ್ ಎ ಡಿಜಿಟ್, 3 ಈಸ್ ಎ ಡಿಜಿಟ್. ಸೊ ಏನು 1 + 2 + 3 ಇದೇನಾಯಿತು, 1 + 2 + 3 ಏನು ಬರುತ್ತೆ, 1 + 2 is 3, 3 + 3 is 6. ಸೊ 6 ಅನ್ನೋದು 3ಯ ಮಲ್ಟಿಪಲ್ ಅಲ್ವಾ, 3 2s 6. ಸೊ ಈ ನಂಬರ್ ಏನಾಯಿತು, ಈಸ್ ಡಿವಿಸಿಬಲ್ ಬೈ 3. ಇಲ್ಲಿ ಆ್ಯಡ್ ಮಾಡಿದಾಗ ನಮ್ಗೆ ಏನು ಬಂದಿದೆ, ಡಿಜಿಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1 + 2 + 3, 1 + 2 3 ಆಗುತ್ತೆ, 3 + 3 6 ಆಗುತ್ತೆ. ಇದೇನಾಯಿತು, 6 is a multiple of 3, 3 2s 6 ಆಗಿರೋದ್ರಿಂದ ಏನಾಯಿತು, ಇಟ್ ಈಸ್ ಡಿವಿಸಿಬಲ್ ಬೈ 3, 3 ಇಂದ ಡಿವಿಸಿಬಲ್ ಆಗುತ್ತೆ. ನೆಕ್ಸ್ಟ್ ನಂಬರ್ ನೋಡೋಣ. 7 3 5 9 8. ಸೊ ಒಂದು ದೊಡ್ಡ ನಂಬರ್ನ ತಗೊಂಡಿದ್ದೀನಿ. ಇಲ್ಲಿ ಡಿಜಿಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. 7 + 3 + 5 + 9 + 8 ಏನು ಬರುತ್ತೆ, 7 + 3 10 ಆಗುತ್ತೆ, 10 + 5 15 ಆಗುತ್ತೆ, 15 + 9 24 ಆಗುತ್ತೆ, 24 + 8 30 ಆಗುತ್ತೆ. ಸೊ 30 ಈಸ್ ಮಲ್ಟಿಪಲ್ ಆಫ್ 3 ಅಲ್ವಾ, 3 10s 30. ಇಲ್ಲಿ ಇನ್ ಕೇಸ್ ಬೇರೆ ನಂಬರ್ ಬಂತು ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡ್ಬೋದು, ಮತ್ತೆ ಇದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. 3 + 0 ಏನಾಯಿತು, 3. ಸೊ 3 ಈಸ್ ಡೆಫಿನೆಟ್ಲಿ ಎ ಮಲ್ಟಿಪಲ್ ಆಫ್ 3, 3ಯ ಮಲ್ಟಿಪಲ್ ಆಗಿರೋದ್ರಿಂದ ಈ ನಂಬರ್ ಏನಾಗುತ್ತೆ, ಸೊ ದಟ್ ಈಸ್ 7 3 5 9 8 ಈಸ್ ಡಿವಿಸಿಬಲ್ ಬೈ 3. ಹೀಗೆ ನಾವು ಡಿವಿಸಿಬಿಲಿಟಿನ ಚೆಕ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 9 2 8 1. ಇದೆಲ್ಲ ಮತ್ತೆ ಡಿಜಿಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. 9 + 2 + 8 + 1 ಏನಾಗುತ್ತೆ, 9 + 2 11 ಆಗುತ್ತೆ, 11 + 8 19 ಆಗುತ್ತೆ, 19 + 1 20. ಸೊ ಮತ್ತೆ ಮಾಡಿದ್ರೆ 2 + 0 ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ 3 ಟೇಬಲ್ಸಲ್ಲಿ 2 ಬರುತ್ತಾ, ಇಲ್ಲ, 2 ಈಸ್ ಲೆಸ್ ದ್ಯಾನ್ 3. 3ಗಿಂತ ಈ 2 ಏನಿದೆ ಕಡಿಮೆ ಇದೆ. ಹಾಗಾಗಿ ಈ ನಂಬರ್ 9281 ಈಸ್ ನಾಟ್ ಡಿವಿಸಿಬಲ್. ಇದೇನಾಗೋದಿಲ್ಲ, 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದಿಲ್ಲ. ನಾಟ್ ಡಿವಿಸಿಬಲ್ ಬೈ 3. ಈ ನಂಬರು 3 ಇಂದ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್, ದಟ್ ಈಸ್ ಥರ್ಡ್ ಒನ್. divisibility by 5. ಸೊ ಯಾವುದೋ ಒಂದು ನಂಬರು 5 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ, ಇದಕ್ಕೆ ಕಂಡೀಷನ್ ಏನು ಅಂದರೆ ನಂಬರ್ಸ್ ಯೂನಿಟ್ ಪ್ಲೇಸ್ ಅಂದರೆ ದಿ ಲಾಸ್ಟ್ ಡಿಜಿಟ್ ಮಸ್ಟ್ ಹ್ಯಾವ್, ಸೊ ಲಾಸ್ಟ್ ಡಿಜಿಟ್ ಏನಾಗಿರಬೇಕು, ಐದರ್ 0 or 5.
0 ಇರಬೇಕು ಅಥವಾ 5 ಇರಬೇಕು. ಫಾರ್ ಎಕ್ಸಾಂಪಲ್ 1375 ಯೂನಿಟ್ ಪ್ಲೇಸ್ ಏನಿದೆ 5 ಇದೆ. 1790 ಯೂನಿಟ್ ಪ್ಲೇಸ್ ಏನಿದೆ 0 ಇದೆ. 2485 ಯೂನಿಟ್ ಪ್ಲೇಸ್ ಏನಿದೆ 5 ಇದೆ. ಸೊ ಈ ಎಲ್ಲ ನಂಬರ್ಸ್ 5 ಇರಬೇಕು ಅಥವಾ 0 ಇರಬೇಕು. ಈ ಎಲ್ಲ ನಂಬರ್ಸ್ ಏನಾಗುತ್ತೆ, ಡಿವಿಸಿಬಲ್ ಬೈ ಯಾವುದರಿಂದ ಡಿವೈಡ್ ಆಗುತ್ತೆ, 5 ಇಂದ ಡಿವೈಡ್ ಆಗುತ್ತೆ. ಯೂನಿಟ್ ಪ್ಲೇಸಲ್ಲಿ 0 ಅಥವಾ 5 ಇದ್ರೆ ಆ ನಂಬರ್ನ ನಾವು 5 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬಹುದು. ನೆಕ್ಸ್ಟ್ ಒನ್, that is fourth one, divisibility by 7. ಒಂದು ನಂಬರು 7 ಇಂದ ಡಿವೈಡ್ ಮಾಡಬಹುದಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇದರಲ್ಲಿ ಏನಾಗುತ್ತೆ, 2 ಸ್ಟೆಪ್ಸ್ ಬರುತ್ತೆ. ಸ್ಟೆಪ್ ನಂಬರ್ 1 ಮಲ್ಟಿಪ್ಲೈ. ಇಲ್ಲೇನು ಮಾಡಬೇಕು, ನಾವು ಫಸ್ಟು ಮಲ್ಟಿಪ್ಲಿಕೇಶನ್ನ ಮಾಡಬೇಕು. ದ ಯೂನಿಟ್ ಪ್ಲೇಸ್ ಡಿಜಿಟ್. ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು, ಯೂನಿಟ್ ಪ್ಲೇಸ್ ಡಿಜಿಟ್. ಯೂನಿಟ್ ಪ್ಲೇಸ್ ಅಂದರೆ ಲಾಸ್ಟಲ್ಲಿ ಇರುವಂತಹ ನಂಬರ್ನ ಯಾವುದರ ಜೊತೆ ಮಲ್ಟಿಪ್ಲೈ ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ದಿ ಯೂನಿಟ್ ಪ್ಲೇಸ್ ಡಿಜಿಟ್ ವಿತ್ 2. 2 ಇಂದ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ 2, ಸಬ್ಟ್ರಾಕ್ಟ್ ದ ಒಬ್ಟೈನ್ಡ್ ಅಂದರೆ ಸಿಕ್ಕಿರುವಂತಹ ವ್ಯಾಲ್ಯೂ. ಇಲ್ಲೇನು ಸ್ಟೆಪ್ 1ಅಲ್ಲಿ ಮಲ್ಟಿಪ್ಲೈ ಮಾಡಿರ್ತೀವಿ, ಅದು ಮಲ್ಟಿಪ್ಲೈ ಮಾಡಿದ ಮೇಲೆ ಸಿಗುವಂಥ ವ್ಯಾಲ್ಯೂನ ಫ್ರಮ್ ಬೈಯಲ್ಲ, ಫ್ರಮ್ ರಿಮೈನಿಂಗ್ ಡಿಜಿಟ್ಸ್. ಸೊ ಉಳಿದಿರುವಂತಹ ಡಿಜಿಟ್, ಯೂನಿಟ್ ಪ್ಲೇಸ್ ಬಿಟ್ಟು ಯಾವುದೆಲ್ಲ ಉಳಿದಿರುತ್ತೆ ಅದರಿಂದ ನಾವು ಇಲ್ಲಿ ಫಸ್ಟ್ ಸ್ಟೆಪ್ ಯೂನಿಟ್ ಪ್ಲೇಸಿಂದ 2 ಇಂದ ಮಲ್ಟಿಪ್ಲೈ ಮಾಡಿರ್ತೀವಲ್ಲ ಆ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದಾಗ, if the number is multiple of 7. ಸೊ ಸಬ್ಟ್ರಾಕ್ಷನ್ ಆದಮೇಲೆ ನಮಗೆ ಆ ನಂಬರು ಮಲ್ಟಿಪಲ್ ಆಫ್ 7 ಬಂದರೆ ಆ ನಂಬರ್ ಏನಾಗುತ್ತೆ, 7 ಇಂದ ಡಿವಿಸಿಬಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಲೆಟ್ ಮೀ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 2953 2953 ಅನ್ನುವಂತಹ ಒಂದು ನಂಬರ್. ಇಲ್ಲಿ ಯೂನಿಟ್ ಪ್ಲೇಸ್ ಯಾವುದು, ಇದು ಲಾಸ್ಟ್ ಡಿಜಿಟ್, ಇದನ್ನ ಯೂನಿಟ್ ಪ್ಲೇಸ್ ಡಿಜಿಟ್ ಅಂತ ಕರಿತೀವಿ, 3. ಸೊ ಸ್ಟೆಪ್ 1 ಏನು, ಈ 3 ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗುತ್ತೆ, 3 2s 6 ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ 2 ಏನು ಹೇಳುತ್ತೆ, ಈ 6ನ ಸಬ್ಟ್ರಾಕ್ಟ್ ಮಾಡಬೇಕು. ಯಾವುದರಿಂದ ಸಬ್ಟ್ರಾಕ್ಟ್ ಮಾಡಬೇಕು, ರಿಮೈನಿಂಗ್ ಡಿಜಿಟ್ಸ್ ಏನಿದೆ 295 ಮೈನಸ್ 6 ಮಾಡಬೇಕು. ಮೈನಸ್ 6 ಮಾಡಿದ್ರೆ ಏನು ಬರುತ್ತೆ, 280 ಎಷ್ಟು ಬರುತ್ತೆ, 15 ಆಗುತ್ತೆ, 89. ಸೊ 289 ಆಯಿತು. ಇವಾಗ 3 ಡಿಜಿಟ್ ಬಂದಿದೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಮತ್ತೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. 289 ಯೂನಿಟ್ ಪ್ಲೇಸ್ ಡಿಜಿಟ್ ಏನು 9 ಇದೆ. ಸೊ ಸ್ಟೆಪ್ 1 ಏನು ಹೇಳುತ್ತೆ, ಮಲ್ಟಿಪ್ಲೈ ಮಾಡಬೇಕು. 9 ಇಂಟು 2, 9 2s ಏನು 18, 20
8. ಸ್ಟೆಪ್ 2 ಏನು, ರಿಮೈನಿಂಗ್ ಡಿಜಿಟ್ಸಿಂದ ಈ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಹೇಳುತ್ತೆ. 28 ಮೈನಸ್ 18 ಏನಾಯಿತು, ದಿಸ್ ವಿಲ್ ಗಿವ್ಸ್ us 10. 10 7ನ ಮಲ್ಟಿಪಲ್ ಆಗುತ್ತಾ, ಆಗಲ್ಲ. ಸೊ ಈ ನಂಬರ್ ಏನಾಯಿತು, 2953 is not divisible by 7. ಈ ನಂಬರು 7ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಡಿವೈಡ್ ಆಗುತ್ತಾ ಇಲ್ವೋ ಅಂತ. ಎಕ್ಸಾಂಪಲ್ 7281 7281. ಸ್ಟೆಪ್ 1 ಏನು ಹೇಳುತ್ತೆ, ಯೂನಿಟ್ ಪ್ಲೇಸ್ ಡಿಜಿಟ್. ಯೂನಿಟ್ ಪ್ಲೇಸಲ್ಲಿ ಏನಿದೆ, 1 ಇದೆ. 1 ಇಂಟು 2 ದಟ್ ಈಸ್ ಈಕ್ವಲ್ ಟು 2. ಇದನ್ನು ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಯಾವುದರಿಂದ, 728 ಮೈನಸ್ 2 ಏನಾಗುತ್ತೆ, 726. ಅಗೇನ್ 3 ಡಿಜಿಟ್ ನಂಬರ್ ಬಂದಿದೆ. ಇವಾಗ ಇದನ್ನು ಚೆಕ್ ಮಾಡೋಣ. 726 ಏನಾಯಿತು, ಯೂನಿಟ್ ಪ್ಲೇಸಲ್ಲಿ 6 ಇದೆ. 6 ಇಂಟು 2, 6 2s 12 ಆಗುತ್ತೆ. ಸೆಕೆಂಡ್ ಸ್ಟೆಪ್ 72 ಮೈನಸ್ 12. 72 ಮೈನಸ್ 12 ಏನಾಗುತ್ತೆ, ದಿಸ್ ವಿಲ್ ಬಿ ಈಕ್ವಲ್ ಟು 60. 60 ಮಲ್ಟಿಪಲ್ ಆಫ್ 7 ಅಲ್ಲ. ಸೊ ಈ ನಂಬರ್ ಕೂಡ ಏನಾಗಲಿಲ್ಲ, 7ಇಂದ ಡಿವಿಸಿಬಲ್ ಆಗಲಿಲ್ಲ. ದಿಸ್ ಈಸ್ ನಾಟ್ ಡಿವಿಸಿಬಲ್ ಬೈ 7. ಎರಡು ನಂಬರ್ ಕೂಡ 7ಇಂದ ಡಿವಿಸಿಬಲ್ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 3675. 3675. ಫಸ್ಟ್ ಸ್ಟೆಪ್ ಏನು, ಯೂನಿಟ್ ಪ್ಲೇಸ್ ಡಿಜಿಟ್ ಇಂಟು 2, 5 2s 10. ಸೆಕೆಂಡ್ ಸ್ಟೆಪ್ ರಿಮೈನಿಂಗ್ ಡಿಜಿಟ್ಸ್, 367 ಮೈನಸ್ 10 ದಟ್ ಈಸ್ ಈಕ್ವಲ್ ಟು 357. 357 ಕೂಡ ಏನಾಯಿತು, 3 ಡಿಜಿಟ್ ನಂಬರ್ ಬಂದಿದೆ. ಸೊ ಇದನ್ನು ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡೋಣ. ಫಸ್ಟ್ ಸ್ಟೆಪ್ ಯೂನಿಟ್ ಪ್ಲೇಸ್ ನಂಬರ್ 7 ಇಂಟು 2 ಏನಾಗುತ್ತೆ, 14 ಆಗುತ್ತೆ. ಸೆಕೆಂಡ್ ಸ್ಟೆಪ್ ರಿಮೈನಿಂಗ್ ಡಿಜಿಟ್ಸ್ 35 ಮೈನಸ್ ಫಸ್ಟ್ ಸ್ಟೆಪ್ ರಿಸಲ್ಟ್ 14. ಸೊ ಇದೇನಾಗುತ್ತೆ, 4 ಮೈನಸ್ 5 1, 1 ಮೈನಸ್ 3 2, 21. ಸೊ 21 ಏನು, ಮಲ್ಟಿಪಲ್ ಆಫ್ 7. ಇದೇನಾಯಿತು, 7ನ ಮಲ್ಟಿಪಲ್ ಆಗಿದೆ. 7 3s 21. ಹಾಗಾಗಿ 3675 ಈಸ್ ಡಿವಿಸಿಬಲ್ ಬೈ 7. ಸೊ ಈ ನಂಬರು 7ಇಂದ ಡಿವೈಡ್ ಆಗುತ್ತೆ ಅಂತ ತೋರಿಸ್ತೀನಿ. 3675 ಇದನ್ನು ನಾವೇನು ಮಾಡ್ತೀವಿ, 7ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಬರುತ್ತಾ ಅಂತ ಚೆಕ್ ಮಾಡೋಣ. 7 5s 35. 36 ಮೈನಸ್ 35. 6 ಮೈನಸ್ 5 1, 3 ಮೈನಸ್ 3 0 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 7 ಕೆಳಗೆ ಬರುತ್ತೆ, 17. ಸೊ ನಿಯರೆಸ್ಟು ಮಲ್ಟಿಪಲ್ ತೊಗೊಳ್ಬೇಕು. 7 1s 7, 7 2s 14, 7 3s 21. 21 ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 7 2s 14 ತೊಗೊಳ್ತೀನಿ. 7 ಮೈನಸ್ 4 3, 1 ಮೈನಸ್ 1 0. ನೆಕ್ಸ್ಟ್ ಈ 5 ಕೆಳಗೆ ಬರುತ್ತೆ, 35. 35 ಈಸ್ ಮಲ್ಟಿಪಲ್ ಆಫ್ 7. 7 5s 35. ರಿಮೈಂಡರ್ ಏನಾಯಿತು, 0 ಆಯಿತು. ಸೊ ಈ ನಂಬರ್ ಏನಿದೆ 3675 ಈಸ್ ಡಿವಿಸಿಬಲ್ ಬೈ 7. ಇದು 7ಇಂದ ಡಿವಿಸಿಬಲ್ ಆಗಿದೆ. ನೆಕ್ಸ್ಟ್ ಒನ್, so this one is
fifth one. Fifth test. Divisibility by ನೆಕ್ಸ್ಟ್ ಪ್ರೈಮ್ ನಂಬರ್ನ ತಗೊಳ್ತಾ ಇದ್ದೀನಿ, ದಟ್ ಈಸ್ 11. ಒಂದು ನಂಬರು 11 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು. ಸಬ್ಟ್ರಾಕ್ಟ್, ಇಲ್ಲಿ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಯಾವುದರ ಸಬ್ಟ್ರಾಕ್ಷನ್? ದ ಸಮ್ ಆಫ್ even place digits. ಸೊ ಇವನ್ ಪ್ಲೇಸಲ್ಲಿರುವಂಥ ಡಿಜಿಟ್ಸ್ನ ಫಸ್ಟು ಆ್ಯಡ್ ಮಾಡ್ಕೊಳ್ಬೇಕು, ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು. ಯಾವುದರಿಂದ ಸಬ್ಟ್ರಾಕ್ಟ್ ಮಾಡಬೇಕು? ಫ್ರಮ್ ದ ಸಮ್ ಆಫ್ ಆಡ್ ಪ್ಲೇಸ್ ಡಿಜಿಟ್ಸ್. ಸೊ ಹೇಗೆ ಅಂತ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ದೊಡ್ಡ ನಂಬರ್ನ ತಗೊಳ್ಳೋಣ. 1 3 8 9 5. ಸೊ ಇಲ್ಲಿ ಇವನ್ ಪ್ಲೇಸಸ್ ಯಾವುದಾಗ್ತಾ ಹೋಗುತ್ತೆ ಅಂತ ನೋಡೋಣ. ಸೊ ದಿಸ್ ಈಸ್ ಪ್ಲೇಸ್ ನಂಬರ್ 1, ಪ್ಲೇಸ್ ನಂಬರ್ 2, ಪ್ಲೇಸ್ ನಂಬರ್ 3, ಪ್ಲೇಸ್ ನಂಬರ್ 4 ಆ್ಯಂಡ್ ಪ್ಲೇಸ್ ನಂಬರ್ 5. ಫಸ್ಟು ಸಮ್ ಆಫ್ ಆಡ್ ಪ್ಲೇಸಸ್. ಆಡ್ ಪ್ಲೇಸಲ್ಲಿ ಇರುವಂತಹ ಡಿಜಿಟ್ಸ್ನ ಸಮ್ ಮಾಡೋಣ. ಏನು ಬರುತ್ತೆ? ಆಡ್ ಪ್ಲೇಸ್ ಅಂದರೆ 1 3 5. ಫಸ್ಟ್ ಪ್ಲೇಸಲ್ಲಿ ಏನಿದೆ? 5 ಪ್ಲಸ್ ಥರ್ಡ್ ಪ್ಲೇಸಲ್ಲಿ ಏನಿದೆ? 8 ಪ್ಲಸ್ ಫಿಫ್ತ್ ಪ್ಲೇಸಲ್ಲಿ ಏನಿದೆ? 1. 5 ಪ್ಲಸ್ 8 ಪ್ಲಸ್ 1, 8 ಪ್ಲಸ್ 1 9 ಆಗುತ್ತೆ. 9 ಪ್ಲಸ್ 5 14 ಆಗುತ್ತೆ. ನೆಕ್ಸ್ಟ್ ಸಮ್ ಆಫ್ ಈವನ್ ಪ್ಲೇಸಸ್. ಈವನ್ ಪ್ಲೇಸಸ್ಸಲ್ಲಿ ಯಾವುದಾದಿದೆ? 2 4 9 ಆ್ಯಂಡ್ 3. 9 ಪ್ಲಸ್ 3, 9 ಪ್ಲಸ್ 3 ಏನು? ದಿಸ್ ವಿಲ್ ಗಿವ್ಸ್ ಅಸ್ 12. ಇವಾಗ ಇದರ ಸಬ್ಟ್ರಾಕ್ಷನನ್ನು ಮಾಡಬೇಕು. 14 ಮೈನಸ್ 12. 14 ಮೈನಸ್ 12 ಏನು? 2. ಇದೇನಾಗಿದೆ? ಇಟ್ ಈಸ್ ನಾಟ್ ಮಲ್ಟಿಪಲ್ ಆಫ್ 11. 2 ಅನ್ನೋದು 11ನ ಮಲ್ಟಿಪಲ್ ಅಲ್ಲ. ಹಾಗಾಗಿ ಈ ನಂಬರ್ ಏನಿದೆ 1 3 8 9 5 ಈಸ್ ನಾಟ್ ಡಿವಿಸಿಬಲ್ ಬೈ 11. ಈ ನಂಬರು 11ಇಂದ ಡಿವಿಸಿಬಲ್ ಆಗೋದಿಲ್ಲ. ಏನಾಗಬೇಕು? ಇಲ್ಲಿ ಸಬ್ಟ್ರಾಕ್ಷನ್ ಆದಮೇಲೆ 0 ಅಥವಾ 11 ಬರಬೇಕು. ಆವಾಗ ನಮಗೆ ಏನಾಗುತ್ತೆ? ಆ ನಂಬರು 11ಇಂದ ಡಿವೈಡ್ ಆಗುತ್ತೆ. ಲೆಟ್ ಮಿ ಚೆಕ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. 2 4 7 3 2. 2 4 7 3 2. ಸೊ ಇದರಲ್ಲಿ ಫಸ್ಟು ಸಮ್ ಆಫ್ ಆಡ್ ಪ್ಲೇಸಸ್. ಸಮ್ ಆಫ್ ಆಡ್ ಪ್ಲೇಸಸ್ ಮಾಡೋಣ. ಆಡ್ ಪ್ಲೇಸ್ ಎಲ್ಲ ಯಾವುದ್ಯಾವುದು? ದಿಸ್ ಈಸ್ 1 2 3 4 5. ಸೊ ಫಸ್ಟ್ ಪ್ಲೇಸ್ 1 ಅಲ್ಲಿ ಏನಿದೆ? 2. ಥರ್ಡ್ ಪ್ಲೇಸಲ್ಲಿ ಏನಿದೆ? 7. ಫಿಫ್ತ್ ಪ್ಲೇಸಲ್ಲಿ ಏನಿದೆ? 2. 2 ಪ್ಲಸ್ 7 9. 9 ಪ್ಲಸ್ 2 11. ಸಮ್ ಆಫ್ ಈವನ್ ಪ್ಲೇಸಸ್. ಈವನ್ ಪ್ಲೇಸಲ್ಲಿ ಯಾವ್ಯಾವ ನಂಬರ್ ಇದೆ? ಸೊ ಸೆಕೆಂಡ್ ಪ್ಲೇಸ್ 3 ಇದೆ,
ಪ್ಲಸ್ ಫೋರ್ತ್ ಪ್ಲೇಸ್ 4 ಇದೆ. 3 + 4 ಏನಾಯಿತು? ದಿಸ್ ಇಸ್ 7. 11 - 7 ಏನಾಗುತ್ತೆ? 11 - 7 = 4. ಅಗೈನ್ ನಮಗೆ 0 ಬರಲಿಲ್ಲ, ಹಾಗಾಗಿ ದಿಸ್ ನಂಬರ್ 24732 ಈಸ್ ನಾಟ್ ಡಿವಿಸಿಬಲ್ ಬೈ 11. ಇದು 11 ಇಂದ ಡಿವಿಸಿಬಲ್ ಆಗೋದಿಲ್ಲ. ಸೊ ಇಲ್ಲಿ ಇದೇ ನಂಬರ್ನ ಯಾವುದೋ ಒಂದು ಆಲ್ಟ್ರೇಷನ್ ಮಾಡೋದ್ರಿಂದ ಏನಾಗುತ್ತೆ? 11 ಇಂದ ಡಿವಿಸಿಬಲ್ ಆಗುತ್ತೆ. ಹೇಗೆ? ಇಲ್ಲಿ 11 ಇದೆ ಅಲ್ವಾ, ಇಲ್ಲೂ ಕೂಡ ನಮಗೆ 11 ಬಂದರೆ ಅವಾಗ ಏನಾಗುತ್ತೆ? ಈ ನಂಬರು 7 ಇಂದ ಡಿವಿಸಿಬಲ್ ಆಗುತ್ತೆ. ಸೊ ಈ ಎರಡು ಡಿಜಿಟ್ನ ಚೇಂಜ್ ಮಾಡೋದ್ರಿಂದ ಏನಾಯಿತು? ನಮಗೆ ಈ ನಂಬರ್ನ ನಾವು 7 ಇಂದ ಡಿವಿಸಿಬಲ್ ಮಾಡ್ಬೋದು. ಹೇಗೆ ಮಾಡ್ಬೋದು? 4 + 3 ಇದೆ ಅಲ್ವಾ, ಈ ಡಿಜಿಟನ್ನು ಚೇಂಜ್ ಮಾಡೋಣ, 11 ಬರೋ ಥರ ಚೇಂಜ್ ಮಾಡೋಣ. ಏನಾಗುತ್ತೆ? 7 + 4 11 ಆಗುತ್ತೆ ಅಲ್ವಾ. ಲೆಟ್ ಮೀ ರಿಪ್ಲೇಸ್ ದಿಸ್ ನಂಬರ್. ಈ ಎರಡು ನಂಬರ್ ಯಾವುದು? 3 and 4 2 7 2 ಹಾಗೆ ಇರಲಿ. ಈ ನಂಬರ್ನ ನಾನು ಏನು ಮಾಡ್ತೀನಿ? ಎರಡು ನಂಬರಿಂದ ರೀಪ್ಲೇಸ್ ಮಾಡ್ತೀನಿ. ಹೇಗೆ ರೀಪ್ಲೇಸ್ ಮಾಡ್ತೀನಿ ಅಂದರೆ ಅದರ ಸಮ್ ನಮಗೆ 11 ಬರೋ ಥರ ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ 7 ಬರೆಯೋಣ, ಇಲ್ಲಿ 4 ಬರೆಯೋಣ. ಅವಾಗ ಏನಾಗುತ್ತೆ? 7 + 4 11 ಆಗುತ್ತೆ. ಚೆಕ್ ಮಾಡೋಣ. ಸಮ್ ಆಫ್ ಆಡ್ ಪ್ಲೇಸಸ್. ಸೊ ಆಡ್ ಪ್ಲೇಸಸ್ ಯಾವುದ್ಯಾವುದು? ಅಗೇನ್ 2 7 2 2 + 7 + 2 ಅಗೇನ್ ದಿಸ್ ಈಸ್ ಈಕ್ವಲ್ ಟು 11. ಇಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ. ಸಮ್ ಆಫ್ ಈವನ್ ಪ್ಲೇಸಸ್. ಈವನ್ ಪ್ಲೇಸಸ್ಸಲ್ಲಿ ಯಾವೆಲ್ಲ ನಂಬರ್ ಇದೆ? 4 and 7. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 7 + 4 ದಟ್ ಈಸ್ ಈಕ್ವಲ್ ಟು 11. ಇವಾಗ ಇದನ್ನು ಡಿಫ್ರೆನ್ಸ್ ತಗೊಂಡ್ರೆ ಏನಾಗುತ್ತೆ? 11 - 11 ದಟ್ ಈಸ್ ಈಕ್ವಲ್ ಟು 0. ಸೊ 0 ಬಂತು. ಹಾಗಾಗಿ ಈ ನಂಬರ್ ದಟ್ ಈಸ್ 27742 27,742 is divisible by 11. ಇದು 11 ಇಂದ ಡಿವಿಸಿಬಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಚೆಕ್ ಮಾಡೋಣ. 27,742 ಇದು 11 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಲೆಟ್ ಅಸ್ ಡಿವೈಡ್ ಬೈ 11. ಸೊ ಇಲ್ಲೇನಿದೆ? 27 ಇದೆ. 11 2s 22. 11 2s 22 ಆಯಿತು. 7 - 2 5 2 - 2 0. ನೆಕ್ಸ್ಟ್ ಈ ನಂಬರ್ ಕೆಳಗೆ ತಗೊಳ್ಬೇಕು. 57. 11 5s 55. ಇಲ್ಲೇನಾಗುತ್ತೆ? 2 ರಿಮೈಂಡರ್ 5 - 5 0. ಇಲ್ಲೇನು ಬರುತ್ತೆ? 4 24. ಅಗೇನ್ 2 11 2s 22. 4 - 2 2 2 - 2 0. ನೆಕ್ಸ್ಟ್ ಈ ನಂಬರ್ ಬರುತ್ತೆ 22. ಸೊ 11 2s 22. ರಿಮೈಂಡರ್ ಏನಾಯಿತು? 0 ಆಯಿತು. ಹೆನ್ಸ್ ದ ಪ್ರೂಫ್. ಸೊ ಈ ನಂಬರ್ ಏನಿದೆ 27,742 ಈಸ್ ಡಿವಿಸಿಬಲ್ ಬೈ 11. ಸೊ ನಿಮಗೆ ಯಾವುದೋ ಒಂದು ನಂಬರ್ನ ಕೊಟ್ಟು ಈ ನಂಬರು 7 ಇಂದ ಡಿವಿಸಿಬಲ್ 11 ಇಂದ ಡಿವಿಸಿಬಲ್ ಆಗಬೇಕು ಅಂದರೆ ಯಾವ ಡಿಜಿಟ್ಸ್ನ ಹಾಕಬೇಕು? ಇಲ್ಲಿ ಡಿಜಿಟ್ಸ್ ಖಾಲಿ ಕೊಟ್ಟಿರ್ತಾರೆ. ಯಾವ ಡಿಜಿಟ್ ಹಾಕಿದರೆ ನಿಮಗೆ ಆ ನಂಬರು 11 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದಾಗ ಈ ಥರ ನಾವು ಚೆಕ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. So this is the end of today's class. Thank you so much for watching.